ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಧರ್ಮ ದಂಗಲ್. ರಾಜ್ಯದಲ್ಲಿ ಹಿಜಾಬ್ ನಿಷೇಧ ಹಿಂಪಡೆಯುತ್ತೇವೆ ಎಂದ ಸಿಎಂ. ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದಿರುವಾಗಲೇ ಮತದಾಳ ಉರುಳಿಸುತ್ತಾ ಸರ್ಕಾರ. ಪೆನ್ ಬುಕ್ ಹಿಡಿಯೋ ಕೈನಲ್ಲಿ ಪೊರಕೆ ಆಸಿಡ್. ಬೆಂಗಳೂರಿನ ಶಾಲೆಯಲ್ಲೇ ಮಕ್ಕಳಿಂದ ಟಾಯ್ಲೆಟ್ ಕ್ಲೀನಿಂಗ್. ಅಲ್ಲೊಂದು ಇಲ್ಲೊಂದು ಘಟನೆ ನಡೆಯುತ್ತೆ ಬಿಡಿ ಎಂದ ಸಚಿವ ಮಹದೇವಪ್ಪ. ಅಭಿವೃದ್ಧಿ ಯೋಜನೆಗಳಿಗೆ ಗರ. ಸಿಎಂ ಸಚಿವರ ಶೋಕಿಗಿಲ್ಲ ಬರ. ಪ್ರೈವೇಟ್ ಜೆಟ್ನಲ್ಲಿ ಜಮೀರ್ ಟೀಮ್ನ ಮೋಜು ಮಸ್ತಿ ಫೋಟೋ ವೈರಲ್. ಸಿಎಂ ಸಮಾಜವಾದಿಯಲ್ಲ ಮಜಾವಾದಿ ಎಂದ ಬಿಜೆಪಿ. ಸಾಲು ಸಾಲು ರಜೆ ಹಿನ್ನೆಲೆಯಲ್ಲಿ ಬೆಂಗಳೂರು ಖಾಲಿ. ರಜೆ ಮುಗಿಸಿ ಕೋವಿಡ್ ಹೊತ್ತು ತರ್ತಾರ ನಾಗರಿಕರು. ವಿಸ್ತಾರ ರಿಯಾಲಿಟಿ ಚೆಕ್ನಲ್ಲಿ ಏರ್ಪೋರ್ಟ್ ಗಡಿ ಭಾಗಗಳ ನಿರ್ಲಕ್ಷ್ಯ ಬಯಲು. ನಾಳೆಯಿಂದ ದಾವಣಗೆರೆಯಲ್ಲಿ ಲಿಂಗಾಯತರ ಶಕ್ತಿ ಪ್ರದರ್ಶನ. ಸಿಎಂ ಸಿದ್ದರಾಮಯ್ಯಗೆ ಇಲ್ಲ ಸಮಾವೇಶಕ್ಕೆ ಆಹ್ವಾನ. ಜಾತಿ ಗಣತಿ ವರದಿ ವಿರುದ್ಧ ಒಗ್ಗಟ್ಟಿನ ಕಹಳೆಗೆ ತೀರ್ಮಾನ. ಸಂಸದರ ಅಮಾನತು ಪರ್ವದ ವಿರುದ್ಧ ಭುಗಿಲೆದ್ದ ಆಕ್ರೋಶ. ವಿಪಕ್ಷಗಳ ಐಎನ್ಡಿಐಎ ಮೈತ್ರಿಕೂಟದಿಂದ ರಾಷ್ಟ್ರವ್ಯಾಪಿ ಪ್ರತಿಭಟನೆ. ಭದ್ರತಾ ವೈಫಲ್ಯ ಕೇಸ್ನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ದಾಖಲು. ಭಯೋತ್ಪಾದಕರಿಗೆ ಮತ್ತೆ ಅಡ್ಡೆಯಾಯಿತ ಜಮ್ಮು ಕಾಶ್ಮೀರ. ಗಡಿಯೊಳಗೆ 20 ಉಗ್ರರು ಸಕ್ರಿಯ ಎಂದ ಗುಪ್ತದಳ. ಪಾಕ್ ಚುನಾವಣಾ ಕಣದಲ್ಲಿ ಭಾರತಕ್ಕೆ ಬಹುಪರಾಕ್. ಗಣರಾಜ್ಯೋತ್ಸವ ಪರೇಡ್ಗೆ ಫ್ರಾನ್ಸ್ ಅಧ್ಯಕ್ಷರಿಗೆ ಆಹ್ವಾನ. ಬೆಂಗಳೂರು ಏರ್ಪೋರ್ಟ್ಗೆ ಒಲಿದ ಜಾಗತಿಕ ಪುರಸ್ಕಾರ. ಇದು ಮೋದಿ ಸರ್ಕಾರದ ಸಾಧನೆಗೆ ಸಂದ ಗೌರವ ಎಂದ ವಿಜಯೇಂದ್ರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.